ಇವಾಗಲೇ ಆಲ್ರೆಡಿ ಇದಾಗ್ತಾ ಇದೆ ಒಂಥರ ಪಬ್ಲಿಕ್ ಫಿಯರ್. ನನಗೆ ಹೋಗ್ಬೇಕಂದ್ರೆ ರೈಲ್ವೆ ಸ್ಟೇಷನ್ ಮಾತಾಡಿದ್ರೆ ಒಳ್ಳೇದಂತ ನನಗೆ ಅನಿಸ್ತು. ಏನಕ್ಕೆ ವಿಡಿಯೋ ಮಾಡ್ತೀವಿ ನೀವು? ಹಲೋ, ನಮಸ್ಕಾರ ಗುರುವೆ, ವೆಲ್ಕಮ್ ಟು ಮೈ ಚಾನಲ್. ತುಂಬ ಜನ ಯೂಟ್ಯೂಬ್ ತಮ್ನೇಲ್ ನೋಡಿಕೊಂಡು ಈ ವ್ಲಾಗ್ ಕ್ಲಿಕ್ ಮಾಡಿರ್ತೀರ, ಅಥವಾ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನನ್ನ ರೀಲ್ ನೋಡಿಕೊಂಡು ಈ ವ್ಲಾಗ್ ಬಂದಿರ್ತೀರ. ಫಸ್ಟ್ ಆಫ್ ಆಲ್, ಈ ವ್ಲಾಗ್ ಯಾವುದ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇನ್ನೊಂದು ಸಲ ಹೇಳ್ತೀನಿ, ತುಂಬ ಜನಕ್ಕೆ ಇದೊಂದು ಭಯ ಇರುತ್ತೆ. ಏನು ಭಯ ಅನ್ಬೋದು ಅಥವಾ ಆ್ಯಂಗ್ಸೈಟಿ ಅಂತಲೇ ಹೇಳ್ಬೋದಾ, ಗೊತ್ತಿಲ್ಲ. ಭಯ ಏನು ಅಂದರೆ ಪಬ್ಲಿಕ್ಕಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡೋದು. ಸೊ ಇದು ಆಲ್ರೆಡಿ ಅಭ್ಯಾಸ ಆಗಿರೋರಿಗೆ ಅಥವಾ ಈ ಭಯ ಇಲ್ಲದೆ ಇರೋರಿಗೆ ಈ ಕಂಪ್ಲೀಟ್ ವ್ಲಾಗ್ ಫನ್ನಿ ಅಂತ ಅನಿಸ್ಬೋದು. ಬಟ್ ತುಂಬ ಜನಕ್ಕೆ ಇದ್ರದ್ದು ಭಯ ಇದೆ. ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಭಯ ಇದೆ. ಇವಾಗ ಇಲ್ಲ ಅಂತಲ್ಲ, ಇವಾಗ್ಲೂ ಭಯ ಇದೆ. ಬಟ್ ಭಯ ಇದೆ ಅಂದ್ಕೊಂಡು ಅದನ್ನ ಹಾಗೆ ಬಿಟ್ಟರೆ ಅದೊಂದು ಕಂಫರ್ಟ್ ಝೋನ್ ಆಗಿಬಿಡುತ್ತೆ. ಅದು ಹಾಗೆ ಹೋಗ್ತಾ ಇರುತ್ತೆ. ಇವಾಗ ಭಯದಿಂದ ಆಚೆ ಬರೋಕ್ಕೆ ನಾವೇನಾದ್ರು ಮಾಡಬೇಕಲ್ವಾ, ನಾವೇ ಏನಾದ್ರು ಟ್ರೈ ಮಾಡ್ತಾ ಇರಬೇಕು. ಸೊ ಆ ಪ್ರಯತ್ನನೇ ಇವತ್ತು ನಾನು ಮಾಡ್ತಾಯಿದ್ದೀನಿ. ಏನು ಪ್ರಯತ್ನ? ನಾನಿವಾಗ ನಮ್ಮೂರಿಂದು ರೈಲ್ವೆ ಸ್ಟೇಷನಿಗೆ ಹೋಗ್ತಾ ಇದ್ದೀನಿ. ರೈಲ್ವೆ ಸ್ಟೇಷನ್ ಅಂದರೆ ನಿಮ್ಗೆ ಗೊತ್ತು, ಪಬ್ಲಿಕ್ ಇರ್ತಾರೆ, ಪಬ್ಲಿಕ್ ಪ್ಲೇಸ್ ಅದು. ಅಲ್ಲಿ ನಾನು ಕ್ಯಾಮ್ರಾ ಹಿಡ್ಕೊಂಡು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವ್ಲಾಗ್ ಮಾಡ್ತೀನಿ. ಫಿಕ್ಸ್ ಆಗಿಬಿಟ್ಟಿದ್ದೀನಿ ಇವತ್ತು. ಯಾಕಂದರೆ ಇಷ್ಟು ದಿನ ಮಾಡೋಣ ಅಂದ್ಕೊಂಡು ಪೋಸ್ಟ್ಪೋನ್ ಮಾಡ್ತಾನೇ ಇದ್ದೆ. ಬಟ್ ಇವತ್ತು ಮಾಡ್ತೀನಿ. ಆ್ಯಂಡ್ ವ್ಲಾಗ್ನ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ನಮ್ಮ ಚಾನಲಿಗೆ ತುಂಬ ಜನ ಬಂದಿರ್ತೀರ. ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವ್ಲಾಗ್ ಇಷ್ಟ ಆಗತ್ತಾ ಅಂತ ನೋಡಿ ಫಸ್ಟ್. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ ಹೋಗೋಣ. ಗೈಸ್, ನಾವು ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಓಕೆ ಗೈಸ್, ಲೆಟ್ಸ್ ಗೋ. ಹೆಂಗ್ ಹೋಗೋದು? ರೋಡ್ ಮೇಲೆ. ರೋಡ್ ಮೇಲೆ ಗೊತ್ತು. ಇಲ್ಲಿ ರೋಡ್ ಮಾಡಕತ್ತಾರಲ್ಲ ಇನ್ನ ತೆಗ್ದು, ಅದಕ್ಕೆ ಹೆಂಗ್ ಹೋಗೋದು ಅಂತ ಕೇಳಿದೆ. ಹೆಂಗೋ ನೋಡಿ. ರೋಡಸ್ ಹೋಗೋಣ. ಲಿಟ್ರಲಿ ಗಡ 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 ಅಂತಿದೆ ಒಳಗಡೆ. ಫೈನಲಿ ಬಂದಿದ್ದೀವಿ ರೈಲ್ವೆ ಸ್ಟೇಷನ್ ಹತ್ರ. ಗಾಡಿ ನಿಲ್ಲಿಸ್ತಾ ಇದ್ದೀವಿ. ನನ್ನ ವಾಯ್ಸ್ ಕಿತ್ಕೊಂಡು ಹೋಗ್ತಾ ಇದೆ. ನಾನು ಮಾಡ್ತೀನಿ ಅನ್ಸುತ್ತೆ ನಿಮಗೆ, ಕಮೆಂಟ್ ಮಾಡಿ. ಅಲ್ಲಿ ಅಜ್ಜಿ ಆಗೈತಾನೆ. ಸೊ ಇವಾಗ ಇಲ್ಲಿ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ನನಗೆ ತುಂಬಾ ನರ್ವಸ್ ಆಗ್ತಾ ಇದೆ. ಬಟ್ ಟ್ರೈ ಮಾಡಲೇಬೇಕಂತ ಮಾಡ್ತಾ ಇದ್ದೀನಿ. ಆ ಕಡೆ ತೋರಿಸು. ಎಂಟ್ರೆನ್ಸ್ ಇದು, ಆಯ್ತಾ? ನನಗೆ ತೋರಿಸಿ ಇವಾಗ. ನಾನು ನಿಜ ಮಾಡ್ತೀನಿ ಅನ್ಸುತ್ತಾ, ಕಮೆಂಟ್ ಮಾಡಿ. ಇನ್ನು ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇದ್ದೀನಿ. ಇವಾಗಲೇ ಆಲ್ರೆಡಿ ಇದಾಗ್ತಾ ಇದೆ ಒಂಥರ. ಆದ್ರೂ ನೋಡ್ಕೊಂಡು ಹೋಗ್ತೀಯಾರ ಎಲ್ಲರೂ. ಬಟ್ ತೊಂದರೆ ಇಲ್ಲ, ಬನ್ನಿ ಮಾಡೋಣ. ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ ಇವಾಗ. ಇವಳು ಇಲ್ಲೇ ನಿಂತಿದ್ದಾಳೆ. ನಾನಿವಾಗ ಸ್ಟಾರ್ಟ್ ಮಾಡಿದೆ ಅನ್ಕೊಳ್ಳಿ ಇವಾಗ. ಓಕೆ, ಜೋಕ್ಸ್ ಅಪಾರ್ಟ್. ಕರೆಕ್ಟಾಗಿ ಕಾಣಿಸ್ತಿದ್ಯಾ ಇನ್ನು ಮೇಲ? ಇವಾಗ ಇದು ಪ್ಲಾಟ್ಫಾರ್ಮ್, ಆಯ್ತಾ? ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಫೋನ್ ಇಟ್ಕೊಂಡು ಹೋಗ್ಬೇಕು. ಅದೇ ಆಕ್ಚುಲಿ ನಾನು ಚಾಲೆಂಜ್ ತರ ತಗೊಂಡಿರೋದು. ಇವಾಗ ಪ್ಲಾಟ್ಫಾರ್ಮ್ ಅಲ್ಲಿ ಸುಮ್ಮನೆ ಫೋನ್ ಹಿಡ್ಕೊಂಡು ಹೋಗ್ಬೇಕು ಇವಾಗ, ಮಾತಾಡ್ಕೊಂತ. ಅದು ಇವತ್ತಿನ ಚಾಲೆಂಜ್ ನಂದು. ಫಸ್ಟ್ ಟೈಮ್ ಈ ತರ ನಾನು ಟ್ರೈ ಮಾಡ್ತಿರೋದು. ಬನ್ನಿ ಹೋಗೋಣ. ನೋಡಿ ಇವಾಗ ನೋಡು, ಕಾಣಿಸ್ತಿದ್ಯಾ? ಏನು ಉದ್ದ ಮಾಡ್ಲಾ ಸ್ವಲ್ಪ? ಹಾ, ವೈಡ್ ಆಂಗಲ್ ಅಂತ ಕಾಣಿಸ್ತೈತಾ? ಓಕೆ, ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಈ ಪ್ಲಾಟ್ಫಾರ್ಮ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಪ್ಲಾಟ್ಫಾರ್ಮ್ ಇದು? ಇದು ಫಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆಕ್ಚುಲಿ ಬ್ಲಾಗ್ ಮಾಡ್ತಿರೋ ಕಾರಣ ಏನಂದ್ರೆ, ನನಗೆ ಒಂದು ಭಯ ಇದೆ. ಏನ್ ಭಯ ಅಂದ್ರೆ, ಪಬ್ಲಿಕ್ ಅಲ್ಲಿ ಮಾತಾಡೋದು ನನಗೆ ಸಿಕ್ಕಾಪಟ್ಟೆ ಭಯ. ಜನ ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋದೊಂದು ಟಾಪಿಕ್ ಮೇಲೆ ಈಗ ನನಗಿರೋ ಭಯ ನಾನು ಒಗ್ಸ್ಕೋಬೇಕಲ್ಲ. ಅದಕ್ಕೆ ಪಬ್ಲಿಕ್ ಅಲ್ಲಿ ಬೆಸ್ಟ್ ಪ್ಲೇಸ್ ನನಗೆ ರೈಲ್ವೆ ಸ್ಟೇಷನ್ ಅಂತ ಅನಿಸ್ತು. ಫಸ್ಟ್ ಪ್ಲೇಸ್ ರೈಲ್ವೆ ಸ್ಟೇಷನ್ ಅಂತ ಅನಿಸ್ತು ಪಬ್ಲಿಕ್
ಫಿಯರ್ ನನಗೆ ಹೋಗ್ಬೇಕಂದ್ರೆ ರೈಲ್ವೆ ಸ್ಟೇಷನ್ ಮಾತಾಡಿದ್ರೆ ಒಳ್ಳೇದಂತ ನನಗೆ ಅನಿಸ್ತು. ಸೊ ಅದಕ್ಕೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಆಯ್ತಾ. ಇಲ್ಲೆಲ್ಲ ನನ್ನೇ ನೋಡ್ತಿದ್ದಾರೆ ಆಕ್ಚುಲಿ. ಆ ಅಂದ್ರೆ ಇದೊಂದು ಫಸ್ಟ್ ಸ್ಟೆಪ್ ಅಷ್ಟೇ. ಈಗ ತುಂಬಾ ಜನಕ್ಕೆ ಇರತ್ತೆ ಇವಾಗ ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡ್ಬೇಕಂತಿರತ್ತೆ. ಬಟ್ ಏನ್ ಅನ್ಕೊಳ್ತಾರೋ, ಅವ್ರೇನ್ ಅನ್ಕೊಳ್ತಾರೋ, ಇವ್ರೇನ್ ಅನ್ಕೊಳ್ತಾರೋ ಅಂತ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಏನು ಕಳ್ಕೊಳ್ಳಲ್ಲ ನಾವು. ಈಗ ಪಬ್ಲಿಕ್ ಅಲ್ಲಿ ಸುಮ್ನೆ ಈಗ ಫಸ್ಟ್ ಇವಾಗ ಹನಿ ಹೊಡೆದ್ರೆ ಹಳ್ಳ ಅಂತ ಹೇಳ್ತೀವಿ. ಹಂಗೆ ಡೇ ಬೈ ಡೇ ಪಬ್ಲಿಕ್ ಅಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ಆ ಭಯ ಹೋಗಕ್ಕೆ ಹೆಲ್ಪ್ ಆಗತ್ತೆ. ಇಲ್ಲ ಅಂತಂದ್ರೆ ಆ ಭಯ ಹಂಗೆ ಇರತ್ತೆ, ನಾವು ನಮ್ಮ ಕಂಫರ್ಟ್ ಝೋನ್ ಅಲ್ಲೇ ಇರ್ತೀವಿ. ಆಕ್ಚುಲಿ ನನಗೆ ಇವಾಗ ಮಾತು ಯಾಕೆ ಹಿಂಗ್ ಬರ್ತಾ ಇದೆ ಅಂದ್ರೆ ಜನ ಯಾರು ಇಲ್ಲ ಇವಾಗ ಅಷ್ಟು ಆಯ್ತಾ. ಆ ಕಡೆ ಪ್ಲಾಟ್ಫಾರ್ಮಿಗೆ ಹೋಗ್ತೀನಿ ಇವಾಗ. ಆ ಕಡೆ ಪ್ಲಾಟ್ಫಾರ್ಮ್ ಅಲ್ಲಿ ನೋಡೋಣ ಯಾರು ಅಲ್ಲಿ ಎಷ್ಟು ಜನ ಇರ್ತಾರೆ ಏನು ನೋಡೋಣ. ಸೊ ಅಂದ್ರೆ ನಾನು ಹೆಂಗ್ ಮಾತಾಡ್ತಾ ಇದ್ದೀನಿ ಕಮೆಂಟ್ ಮಾಡಿ ನೀವು. ನಾನು ಹೆಂಗೆ ಮಾತಾಡ್ತಾ ಇದ್ದೀನಿ ಅಥವಾ ಇನ್ನು ಏನೇನ್ ಬೆಟರ್ ಆಗ್ಬೇಕು. ಅಫ್ಕೋರ್ಸ್ ಬೆಟರ್ ಆಗ್ಬೇಕು, ಇನ್ನೂ ಬೆಟರ್ ಆಗೋದಿರತ್ತೆ. ಲಿಟ್ರಲಿ ನನ್ನ ಕೈ ಶೇಕ್ ಆಗ್ತಾ ಇದೆ, ಲಿಟ್ರಲಿ ಶೇಕ್ ಆಗ್ತಾ ಇದೆ. ಕೈಯಲ್ಲ, ಬಟ್ ತೊಂದರೆ ಇಲ್ಲ, ನೋಡೋಣ. ಇದು ಇದು ಯಾವ ತರ ಏನು ಮಾತು ಇವಾಗ ಇನ್ನೂ ಮಾತು ಬರ್ತಾ ಇಲ್ಲ, ಕಟ್ ಆಗ್ತಿದೆ ಮಾತೆಲ್ಲ. ಆಕ್ಚುಲಿ ಜನನೇ ಇಲ್ಲಲ್ಲ. ಅದೇ ಇಷ್ಟೇ ಜನ ಇರೋದು. ಮನುಷ್ಯ ಫೈನಲಿ ಮುಗಿಸಿದೀನಿ ಮಾತಾಡ್ ಸ್ವಲ್ಪ ಹೊತ್ತು. ಎಷ್ಟು ನಿಮಿಷ ಆಗಿದೆ ಗೊತ್ತಿಲ್ಲ ನಂಗೆ. ನಾನು ಯಾವ್ದನ್ನು ಕಟ್ ಮಾಡ್ತಾ ಇಲ್ಲ ಆಯ್ತಾ, ಯಾವ್ದನ್ನು ಕಟ್ ಮಾಡಲ್ಲ. ಇನ್ ಕೇಸ್ ಕಟ್ ಮಾಡೋದ್ರಿಂದ ಇಲ್ಲ ಹೇಳಿದ್ ನಾನು. ಸೊ ನಾನೇನೋ ಮಾತಾಡ್ದೆ, ಪಬ್ಲಿಕ್ ಅಲ್ಲಿ ಬಂದು ಮಾತಾಡ್ದೆ. ಬಟ್ ಇಲ್ಲಿ ಇವಾಗ ನಾವು ಜನದ ಒಪಿನಿಯನ್ ತಗೋಬೇಕಲ್ವಾ. ಇವಾಗ ಅವ್ರಿಗೆ ಏನ್ ಅನ್ಸುತ್ತೆ, ಇವಾಗ ಅವ್ರ ಮುಂದೆ ಈ ತರ ಯಾರು ಬ್ಲಾಗ್ ಮಾಡ್ಕೊಂಡು ಹೋದ್ರೆ ಅಥವಾ ವಿಡಿಯೋ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ಅವ್ರೇನಾದ್ರು ಅನ್ಕೊಳ್ತಾರ, ಅದನ್ನ ಕೇಳ್ಬೇಕು. ಸೊ ಇಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಅವ್ರನ್ನ ಮಾತಾಡ್ಸಕ್ ಟ್ರೈ ಮಾಡ್ತೀನಿ, ಅವ್ರಿಗೆ ಏನ್ ಫೀಲ್ ಇದೆ ಕೇಳ್ತೀನಿ. ಓಕೆನಾ ಸರ್? ಒಂದ್ 2 ನಿಮಿಷ ಮಾತಾಡ್ಬೋದು ನಿಮ್ ಜೊತೆ? 2 ನಿಮಿಷ ಮಾತಾಡ್ಬೋದು? ಒಂದು ವಿಡಿಯೋ ಮಾಡ್ತಾ ಇದ್ದೆ, ಅಂದ್ರೆ ಜನದ ನಡುವೆ ಮಾತಾಡ್ಕೊಂಡು ಹೋಗೋದ್. ಇವಾಗ ನಂತರ ಯಾರು ಬಂದ್ರೆ ವಿಡಿಯೋ ಮಾಡ್ಕೊಂಡು, ಇವಾಗ ತುಂಬಾ ಜನಕ್ಕೆ ಭಯ ಇರತ್ತೆ ಜನದ ಮುಂದೆ. ಇವಾಗ ಹಿಂಗ್ ಸುಮ್ನೆ ಹೋಗಕ್ಕೆ ಭಯ ಇರತ್ತೆ ಅಥವಾ ಅಂಜಿಕೆ ಇರತ್ತೆ. ಇವಾಗ ನೀವೇನಾರು ಅನ್ಕೊಳ್ತೀರಾ, ಯಾರು ಈ ತರ ವಿಡಿಯೋ ಮಾಡ್ಕೊಂಡ್ ಬಂದ್ರೆ ನೀವೇನ್ ಅನ್ಕೊಳ್ತೀರಿ ಅಂತ? ಇವಾಗ ನಿಮಗೆ ಏನ್ ಅನ್ಸ್ತಾ ಇರತ್ತೆ ಅಂತ, ಏನ್ ಅನ್ಸುತ್ತೆ ನಿಮ್ಗೆ? ಯಾರು ಹಿಂಗ್ ವಿಡಿಯೋ ಮಾಡ್ಕೊಂಡ್ ಬಂದ್ರೆ ಅವ್ರ ಪಾಡಿಗೆ ಇವಾಗ ಅವ್ರು ಮಾತಾಡ್ಕೊಳ್ತಾ ಬಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ನಮಗೆ ಏನು ಈಗ ಏನಕ್ಕೆ ವಿಡಿಯೋ ಮಾಡ್ತೀರಿ ನೀವು? ಅಂದ್ರೆ ಇವಾಗ ನನಗೆ ಒಂದು ಭಯ ಇತ್ತು ಪಬ್ಲಿಕ್ ಅಲ್ಲಿ. ಇವಾಗ ನಾನು ಅಲ್ಲಿ ಆ ಪ್ಲಾಟ್ಫಾರ್ಮ್ ಇಂದ ಹಿಂಗ್ ಬಂದೆ, ಹಿಂಗ್ ವಿಡಿಯೋ ಮಾಡ್ಕೊಂಡು ಯಾವತ್ತೂ ಮಾಡಿರ್ಲಿಲ್ಲ ನಾನು ಆಯ್ತಾ. ಸೊ ವಿಡಿಯೋ ಮಾಡ್ಕೊಂಡ್ ಬಂದೆ. ಇವಾಗ ನನಗೇನ್ ತಲೆಲಿ ಅವ್ರು ಏನ್ ಅನ್ಕೊಳ್ತಾರೋ, ಇವ್ರು ಏನ್ ಅನ್ಕೊಳ್ತಾರೋ, ಹಿಂಗೆ ನನ್ ತಲೆಲಿ. ಇವಾಗ ನೀವು ಹಂಗೆ ನಿಮ್ ಮುಂದೆ ಯಾರು ಹಿಂಗ್ ವಿಡಿಯೋ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಏನ್ ಅನ್ಸ್ತಿರತ್ತೆ? ಎಲ್ಲರಿಗೂ ಅದೇ ಓಡ್ತಾ ಇರುತ್ತೆ. ಎಲ್ಲರಿಗೂ ಅವ್ರೇನಂತಾರ, ಇವ್ರೇನಂತಾರ. ಬೇರೆ ಯಾರು ಮಾಡ್ಕೊಂಡು ನೀವೇನೋ ಅನ್ಕೊಳ್ಳಲ್ಲ ತಾನೆ? ಏನೋ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರೆ ನಾವು ಇವಾಗ ಅವ್ರು ನಮಗ್ ತೊಂದ್ರೆ ಮಾಡಲ್ಲ, ನಾವು ಅವ್ರಿಗೆ ತೊಂದ್ರೆ ಮಾಡಲ್ಲ, ಏನೋ ಅನ್ಕೊಳ್ಳಲ್ಲ ತಾನೆ? ಈಗ ಇವ್ರ ಒಪಿನಿಯನ್ ಅವ್ರೇನೋ ಅನ್ಕೊಳ್ಳಲ್ಲ. ಓಕೆನಾ? ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾ ಹಾ ಸೊ ಅಂದ್ರೆ ಇವಾಗ ನಾವ್ ಅಷ್ಟೇ ನಮ್ ತಲೆಯಲ್ಲಿ ಅಷ್ಟೇ ಇರತ್ತೆ. ಇವಾಗ ಅವ್ರೇನ್ ಅನ್ಕೊಳ್ತಾರೋ, ಇವ್ರೇನ್ ಅನ್ಕೊಳ್ತಾರೋ. ಬಟ್ ಯಾರು ಏನೋ ಅನ್ಕೊಳಲ್ಲ. 1-2 ಸೆಕೆಂಡ್ ನಿಮ್ಮನ್ನ ನೋಡ್ತಾರೆ, ಆಮೇಲೆ ಅವ್ರಿಗೂ ಕೆಲಸ ಇರತ್ತಲ್ಲ. ಸೊ ಆಮೇಲೆ ಅವ್ರ ಕೆಲ್ಸದಲ್ಲಿ ಅವ್ರು ಬ್ಯುಸಿ ಆಗ್ತಾರೆ. ಕೆಲವ್ರು ಖುಷಿ ಪಡ್ತಾರೆ, ಏನೋ ಮಾಡ್ತಿರಲ್ಲ ಹುಡುಗರು ಅಂತ. ಸೊ ಇಲ್ಲೊಬ್ರು ಇದಾರೆ, ಇವ್ರನ್ನ ಮಾತಾಡ್ಸೋಣ. ತಾತ ನಮಸ್ತೆ, ಯಾವ ಊರವ್ರು ನೀವು? ಹಾವೇರಿನಾ? ಇವಾಗ ನಾನು ಹಿಂಗ್ ವಿಡಿಯೋ ಮಾಡ್ತಿದ್ದೀನಲ್ಲ, ಇವಾಗ ನಿಮ್ಗೆ ಏನ್ ಅನ್ಸ್ತಾ ಇದೆ? ಏನು ಅನ್ಸ್ತಾ ಇಲ್ಲ ತಾನೆ? ನೀವೇನಾದ್ರು ಅನ್ಕೊಳ್ತಿದ್ದೀರಾ? ಏನಿಲ್ಲ ತಾನೆ? ಇವರು ಏನೋ ಅನ್ಕೊಳ್ತಾ ಇಲ್ಲ. ಓಕೆನಾ? ಥ್ಯಾಂಕ್ಸ್ ತಾತ. ಆಕ್ಚುಲಿ ನಾನು ಇದ್ದೇ ಫಸ್ಟ್ ಈ ತರ ಮಾಡ್ತಿರೋದು. ಇಲ್ಲೊಬ್ರು ಯಂಗ್ಸ್ಟರ್ ಮಾತಾಡ್ಸೋಣ, ನೋಡೋಣ ಅವ್ರೇನ್ ಅನ್ಕೊಳ್ತಾರೆ ಏನಂತ. ಬ್ರೋ 1 ನಿಮಿಷ. ಹಾ ಥ್ಯಾಂಕ್ ಯು. ಸಾರಿ ಅವ್ರು ಬರಲ್ಲಂತೆ.
ವಿಡಿಯೋಗೆ. ಅಂದರೆ ಅವ್ರು ಇದು ಪಾಪ ಆ್ಯಕ್ಚುಲಿ ನಾನು ಖಾಲಿ ಇದೆ ಅಂತ ಇಲ್ಲಿ ಮಾತಾಡ್ತಾ ಇದ್ದೀನಿ, ಖಾಲಿ ಇದಿದೆ ಜಾಗ ಇದೆ ಅಂತ. ಬಟ್ ನೋಡೋಣ, ನನ್ನ ಪ್ರಕಾರ ಇನ್ನೊಂದು ದಿನ ಬಂದಾಗ ಇಲ್ಲಿ ತುಂಬಾ ಜನ ಇರ್ತಾರೆ ಅನ್ಸುತ್ತೆ, ಅವಾಗ ಒಂದಿನ ಬರಬೇಕು. ಬಟ್ ನನಗೆ ಇದಕ್ಕೆ ಒಂಥರ ಏನೇನೋ ಫೀಲ್ ಆಗ್ತಿದೆ, ಸಾಕು ಹೋಗ್ಬಿಡೋಣ ಅಂತ ಅನಿಸ್ತಾ ಇದೆ. ಬಟ್ ಬನ್ನಿ ಹೋಗೋಣ, ಆಯ್ತಲ್ಲ, ಇನ್ನೇನು ಮಾತಾಡಿದೆ, ನಂಗೂ ಒಂಥರ ಸ್ವಲ್ಪ ಸಮಾಧಾನ ಆಯ್ತು. ಇವಾಗ ಮಾಡ್ತೀನಿ ನಾನು, ಇನ್ನು ಮುಂದೆ ಫ್ಯೂಚರಲ್ಲಿ ಮಾಡ್ತೀನಿ ಅಂತ ನನಗೂ ಅನಿಸ್ತು ಇವಾಗ. ಸೊ ಎಸ್, ನಿಮಗೂ ಈ ಥರ ಭಯ ಏನಾದ್ರು ಇದ್ರೆ ಪಬ್ಲಿಕಲ್ಲಿ ಮಾತಾಡಬೇಕು, ನಿಮಗೆ ತಲೆ ಇರುತ್ತೆ ಪಬ್ಲಿಕಲ್ಲಿ ಮಾತಾಡ್ಬೇಕಂತ, ಬಟ್ ಈ ಥರ ರೀಸನ್ಸ್ ಇಂದ ನಿಮಗೆ ಮಾತಾಡೋಕೆ ಆಗ್ತಿರಲ್ಲ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೊಂಥರ ಚೆನ್ನಾಗಿದೆ ಆ್ಯಕ್ಚುಲಿ, ಒಂಥರ ಅದೇನೋ ಒಂಥರ ಇವಾಗ ನೀವು ಹಿಂಗೆ ಹೋಗ್ತಾ ಇರ್ತೀರಲ್ಲ, ಇವಾಗ ಅವ್ರು ನಿಮ್ಮನ್ನೇ ನೋಡ್ತಾ ಇರ್ತಾರಲ್ಲ, ನೀವು ಅದಾದ್ಮೇಲೆ ಆ ವಿಡಿಯೋನ ನಿಮ್ಮ ಫೋನಲ್ಲಿ ನೋಡುವಾಗ ನಿಮ್ಗೆ ಏನೋ ಒಂಥರ ಖುಷಿ ಆಗ್ತಿರುತ್ತೆ, ಅವ್ರು ನೋಡಿದ್ದಾರೆ ಇವ್ರು ನೋಡಿದ್ದಾರೆ ಅಂತ. ಸೊ ಅದೊಂಥರ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೀವು, ಓಕೆನಾ? ಏನು ಹೇಳ್ತೀಯ? ಏನಂತ ನಾನು ಇವಾಗ ಬಂದ ಮಾಡ್ಕೊಂಡು ಹಾ ಏನಂತ ಚೆನ್ನಾಗ್ ಅನ್ಸ್ತು. ಫಿಯರ್ ಹೋಗಕ್ಕೆ ಫಸ್ಟ್ ಸ್ಟೆಪ್ಪೇನೆ ಪಬ್ಲಿಕ್ ಅಲ್ಲೇನೆ ಮಾತಾಡಿ ಅಟ್ಲೀಸ್ಟ್ ಸ್ಟಾರ್ಟ್ ಅಂತ ಮಾಡ್ತೀವಲ್ಲ, ಅವಾಗ ಅದು ಫಿಯರ್ ಹೋಗೋದು ಅಂತ ಅನ್ಸೋದು. ಹಂಗಾಗಿ ಮಾಡಿರೋದ್ ಖುಷಿ ಆಯ್ತು. ಅಂಡ್ ಇನ್ನು ಇವಾಗ ಏನೋ ಬಂದ್ಬಿಟ್ಟೆ ನಾನು, ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗೋದೇ ಇರೋದು ಇವಾಗ. ಆ, ಬನ್ನಿ ನೋಡೋಣ ಏನೇನಾಗತ್ತೆ. ಅವ್ರು ಅನ್ಕೊಂತಿರ್ತಾರೆ ನಮ್ಮನ್ನು ಬಂದ್ ಮಾತಾಡ್ತೀವಿ ಯಾರಾದ್ರು ಅಂತ. Maybe ಬಟ್ ಆ ಸಾಹಸಕ್ಕೆ ಇವತ್ತೇ ಕೈ ಹಾಕಕ್ ಹೋಗಲ್ಲ ನಾನು. ನೋಡೋಣ ಮುಂದೆ ಏನಾಗತ್ತೆ ನೋಡೋಣ. ಹಂಗೆ ಯಾರಾದ್ರೂ ಇಂಟ್ರೆಸ್ಟೆಡ್ ಅನ್ಸಿದ್ರೆ ಅವ್ರನ್ನ ಮಾತಾಡ್ಸೋಣ. ಬಟ್ ನಾನು ಒಬ್ರನ್ನ ಕೇಳಿದೆ, ಒಬ್ರಂತೂ ನಾನು ವಿಡಿಯೋಗೆ ಬರಲ್ಲ ಅಂತಂದ್ರು, ಅವ್ರನ್ನ ತೋರಿಸಿಲ್ಲ ನಾನು. ಯಂಗ್ಸ್ಟರ್ ಅವರು. ಆಕ್ಚುಲಿ ಇವಾಗ ಒಂದು ಟ್ರೈನ್ ಬಂತಿಲ್ಲಿ, ನಾನು ಟ್ರೈನ್ ಬರ್ಲಿ ಅಂತಾನೆ ಕಾಯ್ತಾ ಇದ್ದೆ, ವಿಡಿಯೋಗೆ ಅಂತ ಟ್ರೈನ್ ಬರ್ಲಿ ಅಂತಾನೆ ಕಾಯ್ತಾ ಇದ್ದೆ ನಾನು. ಇಲ್ಲೆಲ್ಲ ನನ್ನೇ ನೋಡ್ತಾ ಇದಾರೆ. ಅಪ್ಪಿ, ನಾನು ವಿಡಿಯೋಗೆ ಬರ್ತೀಯ ನೀನು? ನಾನೇನೋ ಮಾತಾಡ್ಸ್ತೀನಿ, ಬರ್ತೀಯ ವಿಡಿಯೋಗೆ? ಇಲ್ವಾ? ಚೆನ್ನಾಗ್ ಕಾಣಿಸ್ತಿದ್ಯಾ? ಅಲ್ಲ, ನಾನು ಒಂದು ಕ್ವಶನ್ ಕೇಳ್ತೀನಿ, ನೀನ್ ಆನ್ಸರ್ ಹೇಳ್ಬೇಕಷ್ಟೇ. ಅಂದ್ರೆ ಇವಾಗ ಯಾರು ನಿನ್ ಮುಂದೆ ಹಿಂಗ್ ಬರ್ತಾರಲ್ಲ, ನಿನಗೆ ಏನ್ ಅನ್ಸತ್ತೆ ಅಂತ ಏನಾರು ಅನ್ಕೊಳ್ತೀಯ ಒಳಗಡೆ? ಏನಿಲ್ಲ ತಾನೆ, ಏನೋ ಅನ್ಸಲ್ಲ ತಾನೆ. ನೋಡಿ, ಯಾರಿಗೂ ಏನೋ ಅನ್ಸಲ್ಲ, ನಾವ್ ಅನ್ಕೊಳ್ತಿರ್ತೀವಿ ಅಷ್ಟೇ. ಅವ್ರಿಗೆ ಹಂಗ ಅನ್ಸತ್ತೆ, ಇವ್ರಿಗೆ ಹಿಂಗ್ ಅನ್ಸತ್ತೆ ಅಂತ ನಾವ್ ಅನ್ಕೊಳ್ತಿರ್ತೀವಿ ಅಷ್ಟೇ. ಆಕ್ಚುಲಿ ಯಾರು ಏನೋ ಅನ್ಕೊಳಲ್ಲ. ಮೇಲೆತ್ ಮುಂದ. ಸೊ ಇವತ್ತು ಅಂದ್ರೆ ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೆ ನಿಮ್ಗೆ ಹೆಂಗ್ ಕಷ್ಟನೋ ಅಥವಾ ಕೆಲವ್ರಿಗೆ ತುಂಬಾ ಈಸಿ ಅನ್ಸ್ತಿರುತ್ತೆ, ಬಟ್ ನನಗ್ ತುಂಬಾ ಕಷ್ಟ. ಅದನ್ನೇ ಇವತ್ತು ಮಾಡಿದೀನಿ ನಾನು. ಅಂದ್ರೆ ಈಗ ಕ್ಯಾಮ್ರಾ ಇಟ್ಕೊಂಡ ತಕ್ಷಣ ಜನ ನೋಡ್ತಾರೆ, ಬಟ್ ಮೈಂಡಲ್ಲಿ 1000 ಓಡತ್ತೆ. ಇವಾಗ ಏನ್ ಅನ್ಕೊಳ್ತಾರೋ ಏನೋ, ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ, ಓಕೆನಾ? ಸೊ ಬಟ್ ಅದನ್ನ ಇವತ್ತು ಟ್ರೈ ಮಾಡಿದೆ ನಾನು. ಯಾವ ಮಟ್ಟಿಗೆ ಬಂದಿದೆ ನಂಗೆ ನಿಜ ಗೊತ್ತಿಲ್ಲ. ಸೊ ಇನ್ನು ಮಾತಾಡ್ತಾನೆ ಇದೀನಿ, ಸ್ಟಾಪ್ ಮಾಡಕ್ ಮನ್ಸೇ ಬರ್ತಾ ಇಲ್ಲ. ಬಟ್ ಅದಕ್ಕೊಂದು ಫಿಕ್ಸ್ ಆಗ್ಬಿಟ್ಟೆ ಇವಾಗ. ಅಂದ್ರೆ ಒಂದ್ಸಲ ಮಾತಾಡ್ಕೊಂಡು ಹೋಗಿ ಹಿಂಗ್ ಬಂದೆ ಅಲ್ಲ, ಫಿಕ್ಸ್ ಆಗ್ಬಿಟ್ಟೆ ಇವಾಗ. ಅಂದ್ರೆ ಏನೋ ಅನ್ಕೊಳಲ್ಲ, ಮಾತಾಡ್ಬೋದು, ಈಸಿ ಇದು. ಇವಾಗ ನಿಧಾನಕ್ಕೆ ಅದು ಫೀಡ್ ಆಗ್ತಾ ಇದೆ ತಲೆಗೆ, ಓಕೆನಾ? ಸೊ ಎಸ್, ಮಾಡಿದೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ಮಾತಾಡಿದೀನಿ, ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಕ್ ಟ್ರೈ ಮಾಡಿದೀನಿ. ಸೊ ನಂಗೆ ನಿಜ ಇವಾಗ ಯಾವ ಫಿಯರು ಇಲ್ಲ, ಓಕೆನಾ? ಸೊ ನೆಕ್ಸ್ಟ್ ಇನ್ಮೇಲೆ ಸಖತ್ ವ್ಲಾಗ್ಸ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಅಂದ್ರೆ ಇವಾಗ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಿದೀನಿ ಅಂದ್ರೆ ಭಯ ಇಲ್ಲ ಅಂತಲ್ಲ, ಭಯ ಇದೆ ಇವಾಗ್ಲೂ, ಬಟ್ ನಾನು ಅದನ್ನ ತೋರಿಸ್ಕೊಳ್ತಾ ಇಲ್ಲ, ಓಕೆನಾ? ಅದೇ ಕಾನ್ಫಿಡೆನ್ಸ್ ಅಲ್ವಾ ಗೈಸ್. ಇನ್ನೊಂದೇನಂದ್ರೆ, ನನಗೆ ಒನ್ಸ್ ನಾನು ಸ್ಟಾರ್ಟ್ ಮಾಡುವಾಗ ಎಷ್ಟು ಭಯ ಪಡ್ತಿದ್ನೋ, ಅಂದ್ರೆ ಒಂಥರ ಶೈ, ಒಂಥರ ಅದೇ ಒಂಥರ ನಾಚಿಕೆ ಅಂತ ಅನ್ಕೊಳ್ತಿದ್ನೋ, ಇವಾಗ ಇದನ್ನ ಎಂಡ್ ಮಾಡಕ್ಕೆ ಮನ್ಸ್ ಬರ್ತಾ ಇಲ್ಲ. ಅದಕ್ಕೆ ನಾನು ಇನ್ನೂ ಇಲ್ಲೇ ಇದ್ದೀನಿ ರೈಲ್ವೆ ಸ್ಟೇಷನ್ ಅಲ್ಲಿ. ಇನ್ನು ಎಷ್ಟಾಗತ್ತಷ್ಟು ಮಾತಾಡೋಣ, ಇನ್ನು ಎಷ್ಟಾಗತ್ತಷ್ಟು ಆ ಭಯನ ಹೋಗ್ಸ್ಕೊಂಡ್ಬಿಡೋಣ. ಯಾಕಂದ್ರೆ ಇಲ್ಲಿ ಏನಾಗತ್ತೆ, ಇವಾಗ ಯಾವುದೇ ಕೆಲಸ ಆಗ್ಲಿ, ಇವಾಗ ಬೈಕ್ ಕಲಿಯೋ ತನಕ ಕಷ್ಟ ಅಲ್ವಾ? ಸೊ ಕಲ್ತಾದ್ಮೇಲೆ ಬೈಕ್ ಬಿಟ್ಟು ಇರಕ್ಕೆ ಆಗಲ್ಲ. ಆ ತರ ನನಗಿದೊಂಥರ ಇವಾಗ ಸ್ಟಾರ್ಟಿಂಗ್ ಎಷ್ಟು ನಾನು ಭಯ ಪಟ್ನೋ, ಇವಾಗ ನೀವು ನೋಡಿರ್ತೀರಾ ಸ್ಟಾರ್ಟಿಂಗ್ಗೆ ನಾನು ಒಂಥರ ಅಂತ ನನ್ನ ಫೇಸ್ ನೋಡಿದ್ರೆ ನಿಮಗೆ ಗೊತ್ತಿರೋ ಇವಾಗ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೀನಿ, ಸ್ಟಾರ್ಟಿಂಗ್ ಬಂದಾಗ ಹೆಂಗಿದ್ದೆ. ಸೊ ಈ ವ್ಲಾಗ್ ಅಲ್ಲೇ ನಿಮಗೆ ಅದು ಸ್ಟಾರ್ಟಿಂಗ್ ಅಲ್ಲಿ ನೋಡ್ಕೊಂತ ಬಂದಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಎಸ್, ಇವತ್ತು ಇನ್ನೂ ನಾನು ರೈಲ್ವೆ ಸ್ಟೇಷನ್ ಅಲ್ಲೇ ಇದ್ದೀನಿ. ಮೇಡಮ್ದೊಂದು ರೀಲ್
ಮಾಡ್ಬೇಕಂತೆ. ಅವ್ರು ನೋಡ್ಕೊಳ್ತಿದ್ದಾರೆ ಯಾವ ಸಾಂಗು ಏನು ಅಂತ. ನಂಗೆ ಇದು ಎಂಡ್ ಮಾಡೋಕ್ಕೆ ಮನ್ಸು ಬರ್ತಾ ಇಲ್ಲ. ಆನೆಸ್ಟ್ಲಿ ಎಂಡ್ ಮಾಡೋಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ ವ್ಲಾಗ್ನ. ತೊಂದರೆ ಇಲ್ಲ, ಮತ್ತೆ ಬೇರೆ ವ್ಲಾಗಲ್ಲಿ ಇನ್ನೂ ಒಳ್ಳೆ ಚಾಲೆಂಜ್ ಜೊತೆನೇ ಸಿಗ್ತೀನಿ. ಸೊ ನನಗೆ ಇಷ್ಟು ಬಂದರೆ ಆಯಿತು. ಇವಾಗ ನಂಗೆ ಯಾವ್ದಾದ್ರು ಒಂದು ಪ್ಲೇಸಿಗೆ ಹೋದಾಗ ಎಕ್ಸ್ಪ್ಲೋರ್ ಮಾಡಬೇಕು, ಯಾವ್ದಾದ್ರು ಒಂದು ಪ್ಲೇಸ್ ನಿಮಗೆ ತೋರಿಸ್ಬೇಕಂದ್ರೆ ಅಲ್ಲಿ ಜನ ಇರೋ ಕಾರಣದಿಂದ ನನಗೆ ಆ ಪ್ಲೇಸ್ನ ಕರೆಕ್ಟಾಗಿ ತೋರ್ಸೋಕ್ಕಾಗಲ್ಲ. ಬಟ್ ಈ ಥರ ಹಿಂಗೆ ಅಭ್ಯಾಸ ಆಗಿಬಿಟ್ರೆ ಏನಾಗ್ಬಿಡುತ್ತೆ, ಎಂಥ ಪ್ಲೇಸಿಗೆ ಹೋದ್ರೂ ನಾನು ಕರೆಕ್ಟಾಗಿ ಅದನ್ನ ಕವರ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಯಾರು ಇರಲಿ ಯಾರು ಬಿಡಲಿ ಕರೆಕ್ಟಾಗಿ ಕವರ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಆಯಿತಾ. ಸೊ ನನಗೆ ತುಂಬ ಅಂದರೆ ಒಂಥರ ಚೆನ್ನಾಗಿ ಅನಿಸ್ತು ಇವತ್ತು ಇಲ್ಲಿ ಬಂದು ಮಾತಾಡಿದ್ದು ಅಥವಾ ಈ ವ್ಲಾಗ್ ಮಾಡಿದ್ದು. ಏನು ಕ್ಯಾಮ ನಾಮ್ಗೆ ತುಮಾರ ಈ ಥರ ಬಂದು ನೋಡ್ತಾರೆ. ಓಕೆನಾ, ನೋಡಿ ಗೈಸ್ ಇನ್ನೊಂದು ಟ್ರೈನ್ ಬಂತು. ಸೊ ಗೈಸ್ ಇವತ್ತು ಇದಾಗಿತ್ತು ನನ್ನ ಫಸ್ಟ್ ಅಟೆಂಪ್ಟ್. ಅಂದರೆ ಇವಾಗ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಬಂದಿದೆ ನಂಗೆ ಗೊತ್ತಿಲ್ಲ. ಫಸ್ಟ್ ಅಟೆಂಪ್ಟ್ ಆಗಿತ್ತು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ಜನದ ಮುಂದೆ ಮಾತಾಡೋಕ್ಕೆ ಭಯ ಇತ್ತು ನನಗೆ. ಇವತ್ತು ನಂದು ಫಸ್ಟ್ ಅಟೆಂಪ್ಟ್ ಆಗಿತ್ತು ಅಂದರೆ ಮಾತಾಡೋಕ್ಕೆ. ಓಕೆನಾ, ಸೊ ಇದು ಎಷ್ಟು ಚೆನ್ನಾಗಿ ಬಂದಿದೆ ಏನೋ ನಂಗೆ ಗೊತ್ತಿಲ್ಲ. ನೀವು ಹೇಳಿ ಕಮೆಂಟಲ್ಲಿ ಚೆನ್ನಾಗಿ ಬಂದಿದೆಯಾ ಇಲ್ವಾ, ಇನ್ನು ಏನು ಟ್ರೈ ಮಾಡ್ಬೋದಿತ್ತು. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಸೊ ಅಂದರೆ ಇವಾಗ ಈ ರೈಲ್ವೆ ಸ್ಟೇಷನ್ ತುಂಬ ಒಳ್ಳೆ ಆಪ್ಷನ್ ನಿಮಗೆ ಏನಾದ್ರು ಭಯ ಇದ್ರೆ ಈಗ ಮಾತಾಡೋಕ್ಕೆ. ಈಗ ಸಡನ್ ಆಗಿ ನೀವು ಒಂದು ದೊಡ್ಡ ಕ್ರೌಡ್ ಇರೋ ಪ್ಲೇಸಿಗೆ ಹೋಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ ನಿಮ್ಗೆ ಎಷ್ಟು ಕಂಫರ್ಟೇಬಲ್ ಆಗುತ್ತೆ ನಂಗೆ ಗೊತ್ತಿಲ್ಲ. ಬಟ್ ಈ ಥರ ಸ್ಟಾರ್ಟಿಂಗಲ್ಲಿ ಫಸ್ಟ್ ಟೈಪ್ ಏನೋ ನಂದು. ಓಕೆನಾ, ಸೊ ಸ್ಟಾರ್ಟಿಂಗಲ್ಲಿ ಚಿಕ್ಕ ಕ್ರೌಡ್ ಇರೋ ಏರಿಯಾಗೆ ಬಂದು ಮಾತಾಡೋಕೆ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಇದು ಈ ವ್ಲಾಗ್ ಯಾವ ಥರ ಬಂದಿದೆ ನೀವು ಹೇಳಿ ನನಗೆ ನೋಡಿಬಿಟ್ಟು. ಆ್ಯಂಡ್ ಸೊ ಇವತ್ತಿಗಿಷ್ಟೇ. ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನ್ಗೆ ಹಿಂಗೆ ಮಾತಾಡ್ತೀನಿ ಅಂತ ನಿಜ ಅನ್ಕೊಂಡು ನಾನು ಮನೇಲೆಲ್ಲ ಏನು ಅನ್ಕೊಂಡಿದ್ದೆ ಅಂದರೆ ಒಂದು 4 ಜನ ಇರೋ ಹತ್ರ ನಾನು ಫೋನ್ ಹಿಂಗೆ ಕೆಳಗಡೆ ಮಾಡಿಬಿಡ್ತೀನಿ, ಫೋನ್ನ ಸೈಡ್ ಇಟ್ಕೊಂಡ್ಬಿಡ್ತೀನಿ ಅಥವಾ ಮಾತಾಡೋಕ್ಕೆ ಸ್ಟಾಪ್ ಮಾಡಿಬಿಡ್ತೀನಿ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಹಂಗಾಗಿಲ್ಲ. ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡು ಹೋಗಿದ್ದೀನಿ, ಕಂಟಿನ್ಯೂಸ್ ಆಗಿ ಹಂಗೆ ಬಂದಿದ್ದೀನಿ. ಸೊ ಒಂದು 2-3 ಜನದ ಒಪಿನಿಯನ್ ಕೂಡ ಕೇಳಿದ್ದೀನಿ. ಸೊ ನಿಮ್ಗೆ ಏನು ಅನಿಸ್ತು? ಪಾಸಿಟಿವೇ ಇದೆ, ಯಾರು ಏನು ಅನ್ಕೊಳ್ಳಲ್ಲ. ಓಕೆನಾ, ಇವಾಗ ನಾನು ಮಾತಾಡ್ತಿದ್ದೀನಲ್ಲ, ಯಾರು ಏನು ನನ್ನ ಮಾತಾಡ್ಸ್ತಾನೂ ಇಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ತಿದ್ದಾರೆ. ಸೊ ಹಂಗೇನು ಯಾರು ಏನೋ ಅನ್ಕೊಳ್ಳಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ನಾನು ಎಕ್ಸ್ಟ್ರೀಮ್, ನಾನು ಶೈ ಪ್ರೋ ಮ್ಯಾಕ್ಸ್, ನಾನೇ ಮಾಡಿದ್ದೀನಿ ಅಂದರೆ ಎಲ್ಲರೂ ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಅಂದರೆ ಸೊ ಇದೊಂದು ಚಿಕ್ಕ ಪ್ರಯತ್ನ ಆಗಿತ್ತು ಅಷ್ಟೇ, ಇದೇನೇನೋ ಮಾಡಿಬಿಟ್ಟಿದ್ದೀನಿ ಅಂತಲ್ಲ. ನಿಜವಾಗ್ಲೂ ನನಗಿನ್ನೂ ನಾನು ಗಡ ಅಂತಿದೆ ಒಳಗಡೆ, ಬಟ್ ನಾನು ತೋರಿಸ್ಕೊಳ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೊ ಇವ್ರು ಕೂಡ ನಮಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು. ಓಕೆ ಗೈಸ್, ಆ್ಯಕ್ಚುಲಿ ಮೇಡಮ್ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು ಇವತ್ತು, ಮಾಡು ಅಂತ. ಅದಕ್ಕೆ ನಾನು ಅವ್ರನ್ನ ಕರ್ಕೊಂಬಂದಿದ್ದು. ಇದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾನು ಮಾಡಿದ್ದೀನಿ ಬ್ಲಾಗಿಂದ. ಅಂದರೆ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ಇನ್ನೂ ಇದನ್ನ ಎಂಡ್ ಮಾಡ್ಬೇಕಂತ ಅನಿಸ್ತಾ ಇಲ್ಲ. ಸೊ ಅಂದರೆ ಕೆಲವು ರಿಯಾಕ್ಷನ್ಸ್ ಕ್ಯಾಪ್ಚರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಕ್ಯಾಮ್ರಾದಲ್ಲಿ. ತುಂಬ ಕ್ಯೂಟಾಗಿರುತ್ತೆ ಕೆಲವು ರಿಯಾಕ್ಷನ್ಸ್. ಓಕೆನಾ, ಸೊ ಇವಾಗ ಮನೆಗೆ ಹೋಗ್ಬೇಕು, ಬನ್ನಿ ಹೋಗೋಣ. ಫೈನಲಿ ರೈಲ್ವೆ ಸ್ಟೇಷನಲ್ಲಿ ಬ್ಲಾಗ್ ಕಂಪ್ಲೀಟ್ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನಲ್ಲಿ ವಿಡಿಯೋ ಕಂಪ್ಲೀಟ್ ಆಯ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅದೇ ಖುಷಿ, ಏನಾದ್ರು ತಿನ್ಕೊಂಡು ದಾರಿಲಿ ಹೋಗ್ತೀವಿ ಇವಾಗ. ಆಯ್ತಾ, ಕರೆಕ್ಟಾಗಿ ಬರ್ತೈತಿಲ್ಲ. ಇವಾಗ ಬೈಕ್ ತೋರಿಸಿ. ಇವಾಗ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ. ಅಲ್ಲಿದೆ ನಮ್ಮ ಬೈಕು. ವ್ಲಾಗ್ ಮಾಡ್ತಿರೋದು ಅನುಷಾ ಮೇಡಮು. ಇವಾಗ ನನ್ನ ತೋರಿಸಿ. ಸೊ ಇವಾಗ ಮನೆಗೆ ಹೋಗ್ತೀವಿ. ಅಲ್ಲಿ ಏನು ತಿಂತೀವಿ ಅದನ್ನು ತೋರಿಸ್ತೀನಿ, ಬನ್ನಿ ಹೋಗೋಣ. ಓಕೆ ಗೈಸ್, ಬಾಯ್. ಹೋಗ್ತಾ ಇದ್ದೀವಿ ಮನೆಗೆ. ಗೈಸ್, ಇವಾಗ ನನ್ನ ವಾಯ್ಸ್ ನಿಮಗೆ 100% ಕೇಳಿಸ್ತಾ ಇರಲ್ಲ, ಬಟ್ ವೈಡ್ ಆ್ಯಂಗಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅಂದರೆ ಜನ ಹೆಂಗೆ ಗೊತ್ತಾ, ಯಾರು ಡಿಫ್ರೆಂಟಾಗಿ ಮಾಡ್ತಿದ್ದಾರೆ ಅಂದರೆ ನೋಡ್ತಾರೆ ಅವರು. ಆಯ್ತಾ, ಜನ ಆರ್ ವೆರಿ ಕ್ಯೂಟ್. ಗೈಸ್, ಇವಾಗ ಆ್ಯಕ್ಚುಲಿ ರೈಲ್ವೆ ಸ್ಟೇಷನಿಂದ ಇಲ್ಲಿ ಗೋಬಿ ಮಂಚೂರಿ ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲಿ ಹರಿಹರದಲ್ಲಿ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ, ನೋಡೋಣ. ಇದು ಗಿರಿಯಮ್ಮ ಕಾಲೇಜ್ ಹತ್ರ ಎದುರುಗಡೆನೇ ಇದೆ. ಆಯಿತಾ, ಇದು ರೀಸೆಂಟ್ ಆಗಿದೆ, ಒಂದು ವಾರ ಆಯ್ತು ಅಂತ ಸ್ಟಾರ್ಟ್ ಆಗಿ. ಇಲ್ಲಿ ನೀವು ಈಗ ನೀವೇನಾದ್ರು ಈ ವಿಡಿಯೋ ನೋಡ್ತಾ ಇದ್ದಾರೆ ಹರಿಹರದವರು, ಎಸ್ಪೆಷಲಿ ಈ ಏರಿಯಾದವರು, ಇನ್ನೊಂದ್ಸಲ ಬಂದು ಟ್ರೈ ಮಾಡಿ, ಸಕ್ಕತ್ತಾಗಿದೆ.
ಎಸ್ ನಾವು ಇದೇ ಅಂಗಡಿಗೆ ಬಂದಿರೋದು, ಹೊಸ್ದಾಗಿ ಸ್ಟಾರ್ಟ್ ಆಗಿದೆ ಇದು. ಒಂದ್ಸಲ ವಿಸಿಟ್ ಮಾಡಿ ಎಲ್ಲ. ಗೈಸ್ ಫೈನಲಿ ಮನೆಗೆ ಬಂದ್ವಿ. ಸೊ ಈಗ ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್. ಐ ಹೋಪ್ ನೀವು ಈ ವ್ಲಾಗ್ನ ಕೊನೆ ತನಕ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಇಲ್ಲಿವರೆಗೂ ಈ ವ್ಲಾಗ್ ನೋಡಿದರೆ ನಿಮ್ಗೆ 100% ಏನಾದ್ರು ಕಮೆಂಟ್ ಹಾಕಿದ್ದೇ ಇರುತ್ತೆ. ಸೊ ಏನೆಲ್ಲ ಇಷ್ಟ ಆಯ್ತು ನಿಮಗೆ, ಅಥವಾ ಏನೇನು ಚೆನ್ನಾಗಿ ಮಾಡ್ಬೋದಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನ ಅಪ್ಲೈ ಮಾಡ್ತೀನಿ. ಮತ್ತೆ ಬೇರೆ ವೀಡಿಯೋಲಿ ಅಥವಾ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.